ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮನೆಯಲ್ಲೇ ಸುಲಭವಾಗಿ ತೊಂಡೆಕಾಯಿ ಪಲ್ಯ ಮಾಡುವ ವಿಧಾನವನ್ನು ಹಂತ ಹಂತವಾಗಿ ನೋಡಬಹುದು. ತೊಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಉದ್ದವಾಗಿ ಕತ್ತರಿಸಿಟ್ಟುಕೊಳ್ಳಿ. ಬೇಕಾಗುವ ಪದಾರ್ಥಗಳನ್ನು ಈ ವಿಡಿಯೋದಲ್ಲಿ ತೋರಿಸಲಾಗಿದೆ. ತೊಂಡೆಕಾಯಿ ಪಲ್ಯ ಒಂದು ಸರಳ, ರುಚಿಕರ ಮತ್ತು ಆರೋಗ್ಯಕರ ದಕ್ಷಿಣ ಭಾರತೀಯ ಅಡುಗೆಗಳಲ್ಲಿ ಒಂದಾಗಿದೆ. ಮಸಾಲೆಯ ಸುವಾಸನೆ ಮತ್ತು ತೊಂಡೆಕಾಯಿಯ ಕ್ರಿಸ್ಪಿ ರುಚಿ ಅನ್ನ, ರೊಟ್ಟಿ, ದೋಸೆ, ಚಪಾತಿ, ಪೂರಿ ಮತ್ತು ಬಿಳಿ ಹೋಳಿಗೆಯ ಜೊತೆ ತುಂಬ ಚೆನ್ನಾಗಿ ಹೊಂದುತ್ತದೆ. ಪ್ರತಿದಿನದ ಊಟಕ್ಕೆ ಸೂಕ್ತವಾದ ಆರೋಗ್ಯಕರ ಮತ್ತು ರುಚಿಯಾದ ಅತ್ಯುತ್ತಮ ಸೈಡ್ ಡಿಶ್ ಇದು. ಸರಳ ಮಸಾಲೆ ಮತ್ತು ಮನೆಯ ಸುವಾಸನೆಯೊಂದಿಗೆ ಈ ಪಲ್ಯ ಪ್ರತಿಯೊಬ್ಬರಿಗೂ ಇಷ್ಟವಾಗುತ್ತದೆ. ತೊಂಡೆಕಾಯಿ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಆರೋಗ್ಯಕರ ತರಕಾರಿ. ನಿಯಮಿತವಾಗಿ ತಿನ್ನುವುದರಿಂದ ದೇಹಕ್ಕೆ ಹಲವು ಲಾಭಗಳು ದೊರೆಯುತ್ತವೆ. ಇದು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಈಗ ಗೋಡಂಬಿಯನ್ನು ಬಿಸಿ ಮಾಡಿಕೊಳ್ಳಿ. ತೊಂಡೆಕಾಯಿಯನ್ನು 5 ನಿಮಿಷ ನೀರಿನಲ್ಲಿ ಬೇಯಿಸಿ ಒಂದು ಪಾತ್ರೆಗೆ ಬಸಿದುಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಮತ್ತು ಒಣ ಮೆಣಸಿನಕಾಯಿಯನ್ನು ಬಿಸಿ ಮಾಡಿಕೊಳ್ಳಿ. ತೊಂಡೆಕಾಯಿ ದೇಹಕ್ಕೆ ಬೇಕಾದ ಫೈಬರ್ ಒದಗಿಸುತ್ತದೆ. ಮಸಾಲೆ ಪದಾರ್ಥಗಳನ್ನು ತಣ್ಣಗಾಗಲು ಬಿಡಿ. ತುರಿದ ತೆಂಗಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹೋಳು ಮಾಡಿದ ಟೊಮ್ಯಾಟೊ, ತಣ್ಣಗಾದ ಹುರಿದ ಮಸಾಲೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಚೆನ್ನಾಗಿ ಕಾದ ಒಂದು ಪಾನ್ಗೆ ಅಡುಗೆ ಎಣ್ಣೆ, ಸಾಸಿವೆ, ಹುರಿದ ಗೋಡಂಬಿ, ಅರಿಶಿಣದ ಪುಡಿ, ಇಂಗು, ಕರಿಬೇವು, ಕತ್ತರಿಸಿದ ಈರುಳ್ಳಿ ಹಾಕಿ 1 ನಿಮಿಷ ಒಗ್ಗರಣೆಯನ್ನು ಬಾಡಿಸಿ. ತೊಂಡೆಕಾಯಿ ತೂಕ ನಿಯಂತ್ರಣಕ್ಕೆ ಸಹಕಾರಿ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈಗ ರುಬ್ಬಿದ ಮಸಾಲೆಯನ್ನು ಪಾನ್ಗೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಕುದಿಸಿ. ತೊಂಡೆಕಾಯಿ ಹೊಟ್ಟೆ ಹಗುರವಾಗಿರಲು ಸಹಾಯ ಮಾಡುತ್ತದೆ. ಇದು ವಿಟಮಿನ್ ಮತ್ತು ಖನಿಜಾಂಶಗಳಿಂದ ಹೇರಳವಾಗಿದೆ. ಈಗ ಪಾನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಡೆದ ಹಾಲು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ. ನಂತರ ಬೇಯಿಸಿದ ತೊಂಡೆಕಾಯಿ, ಸಾಂಬಾರ್ ಪುಡಿ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಶ್ರ ಮಾಡಿದರೆ ರುಚಿಯಾದ ತೊಂಡೆಕಾಯಿ ಪಲ್ಯ ಸವಿಯಲು ತಯಾರಾಗಿದೆ. ಈ ಪಲ್ಯ ಅನ್ನ, ದೋಸೆ, ಚಪಾತಿ, ಪೂರಿ,
ರೊಟ್ಟಿ, ಬಿಳಿ ಹೋಳಿಗೆ ಮುಂತಾದವುಗಳೊಂದಿಗೆ ಸವಿಯಲು ತುಂಬ ರುಚಿಯಾಗಿರುತ್ತದೆ. ಇಷ್ಟೊಂದು ಆರೋಗ್ಯಕರವಾದ ತೊಂಡೆಕಾಯಿ ಪಲ್ಯವನ್ನು ಇಂದೇ ಮನೆಯಲ್ಲಿ ಮಾಡಿ. ಮನೆಯಲ್ಲಿರುವ ಪಾಟ್ನಲ್ಲಿ ಇಂದೇ ಒಂದು ತೊಂಡೆಕಾಯಿ ಬಳ್ಳಿಯನ್ನು ನೆಡಿ. ಆರೋಗ್ಯಕರ ಆಹಾರ ಸೇವಿಸಿ ಆರೋಗ್ಯವಾಗಿರಿ. ಮತ್ತಷ್ಟು ಆರೋಗ್ಯಕರ ಮತ್ತು ರುಚಿಯಾದ ಹೊಸ ಅಡುಗೆಗಳಿಗಾಗಿ ಸದಾ ನಮ್ಮ ಚಾನಲ್ ಜೊತೆ ಇರಿ. ಥ್ಯಾಂಕ್ ಯು ಒನ್ಸ್ ಅಗೇನ್.